ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಮ್ಮನೆಗೆ ನಾವು ಸ್ವರ್ಗ ಅಂತ ಹೆಸರಿಟ್ಟಿದ್ದೀವಿ. ನಮಗೆ ಬೇಕಾದಂಗೆ ಕಟ್ಟಿಸ್ಕೊಂಡಿದ್ದೀವಿ. ನಮ್ಮ ಕಣ್ಣಿಗೆ ಅದು ಸ್ವರ್ಗದಂಗೆ ಕಾಣಿಸ್ತದೆ, ಅಷ್ಟು ಚಂದ ಅನಿಸ್ತದೆ. ಸೊ ಅದಕ್ಕೋಸ್ಕರ ನಾವು ಅದಕ್ಕೆ ಸ್ವರ್ಗ ಅಂತ ಹೆಸರಿಟ್ಟಿದ್ದೀವಿ. ಸೊ ಇವತ್ತು ನಮಗೆ ತುಂಬ ದೊಡ್ಡ ದಿನ. ಇಟ್ಸ್ ಅ ವೆರಿ ಬಿಗ್ ಡೇ. ತುಂಬ ದಿನದಿಂದ ಕಾಯ್ತಿದ್ದ ದಿನ ಫೈನಲಿ ಬಂತು, ನಮ್ಮ ಮನೆ ಗೃಹ ಪ್ರವೇಶ. ಸೊ ಮುಂಚೆನೇ ನಾವು ಹಸು ಕರು ಎರಡೂ ಕರ್ಕೊಂಡು ಬರಬೇಕು ಅಂತ ಹೋಗಿ ಹೇಳಿದ್ವಿ. ಅದೇ ರೀತಿ ಪಾಪ ಅವರು ಹಸು ಕರು ಎರಡೂ ಚೆನ್ನಾಗಿ ಬೆಳಗ್ಗೆ ಸ್ನಾನ ಮಾಡಿಸ್ಕೊಂಡು ಕರೆಕ್ಟ್ ಶಾರ್ಪ್ 6 ಗಂಟೆಗೆ ಕರ್ಕೊಂಡು ಬಂದಿದ್ರು. ಸೊ ನಾವು ಹಿಂದಿನ ದಿನ ಮನೆಗೆಲ್ಲ ಹೋಗಿದ್ದೆ 12 ಗಂಟೆ ಆಗಿತ್ತು. ಸೊ ನಮಗೆ ನಿದ್ದೆನೇ ಬಂದಿಲ್ಲ. ಒಂದು 3-4 ಅವರ್ಸ್ ಮಲಗಿದ್ವಿ ಅಷ್ಟೇ. 4 ಗಂಟೆಗೆ ಎದ್ದು ರೆಡಿಯಾಗಿ ಅಲ್ಲಿಂದ ಇಲ್ಲಿ ಬಂದ್ವಿ. ಇಲ್ಲಿ ಆಚೆನೇ ನಿಂತಿದ್ವಿ, ನಾವು ಒಳಗೆ ಹೋಗೋವಂಗಿಲ್ಲ ಗೃಹ ಪ್ರವೇಶ ಆಗೋವರೆಗೂ. ಸೊ ಅದಕ್ಕೋಸ್ಕರ ಆಚೆನೇ ನಿಂತಿದ್ವಿ. ಹಸು ಕರುನು ಕೂಡ ಶಾರ್ಪ್ 6 ಗಂಟೆಗೆ ಬಂದ್ಬಿಟ್ಟಿತ್ತು. ಸೊ ಪುರೋಹಿತರು ಎಲ್ಲ ಬಂದಾದ್ಮೇಲೆ 6 ಗಂಟೆ 6:15 6:30 ಹಾಗೆ ಶುರು ಆಯಿತು ಪೂಜೆ ಎಲ್ಲಾನು. 7:30ವರೆಗೂ ಮುಹೂರ್ತ ಇತ್ತು. ಸೊ ಅಷ್ಟರೊಳಗಡೆ ಗೃಹ ಪ್ರವೇಶ ಆಗಬೇಕು ಅಂತ ಹೇಳಿದರು. ಸೊ ಮೊದಲು ಗೋಪೂಜೆ ಎಲ್ಲ ಮಾಡಿ ಅದಾದಮೇಲೆ ಗೋನ ಮನೆ ಒಳಗೆ ಕರ್ಕೊಂಡು ಹೋಗಿ ಬಂದು ಆಮೇಲೆ ನಾವು ಒಳಗೆ ಹೋಗಬೇಕು, ಆಮೇಲೆ ಗೃಹ ಪ್ರವೇಶ ಶಾಸ್ತ್ರ ಆಗಬೇಕು. ಸೊ ಅದಕ್ಕೋಸ್ಕರ ಮೊದಲು ಹಸು ಕರು ಎರಡಕ್ಕೂ ಪೂಜೆ ಮಾಡ್ತಾ ಇದ್ದೀವಿ ಇಲ್ಲಿ ನಾವು. ಸೊ ಹಸು ಕರು ಕರ್ಕೊಂಡು ಬಂದರೆ ಸೀರೆ ಕೊಡಬೇಕಂತೆ ಹಸುಗೆ. ಸೊ ನಾವು ಮುಂಚೆನೇ ಅದೆಲ್ಲ ಹೇಳಿದ್ರಲ್ಲ, ಸೊ ನಾವು ಸೀರೆ ಎಲ್ಲ ತೊಗೊಂಡು ಬಂದಿದ್ವಿ. ಅದನ್ನು ನೀಟಾಗಿ ಹೊದಿಸ್ತಾ ಇದ್ದೀವಿ. ಆ್ಯಕ್ಚುಲಿ ಹಸುಗಳ ಕಾಲಿಗೆ ನೀರು ಹಾಕಿ ತೊಳಿಬೇಕು, 4 ಕಾಲ್ಗೂ ನೀರು ಹಾಕಿ ಚೆನ್ನಾಗಿ ತೊಳಿಬೇಕಂತೆ. ಆ್ಯಕ್ಚುಲಿ ನಾನು ಮಾಡಬೇಕು ಅದನ್ನು. ಸಮನ್ವಿ ನಿದ್ದೆ ಇನ್ನೂ ಆಗಿರಲಿಲ್ಲ, ತುಂಬ ಕ್ರ್ಯಾಂಕಿ ಆಗಿದ್ಲು. ಸೊ ಅವಳನ್ನ ಎತ್ಕೊಂಡೇ ಇದ್ದೆ. ಹಾಗೆ ಜಾನು ನೀರು ಹಾಕೋ ಶಾಸ್ತ್ರ ಮಾಡಿ ಹಾಗೆ ಮಾಡಿದ್ದಾಯಿತು. ಅದಾದಮೇಲೆ ಹಸುಗಳಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಹೂ ಮುಡಿಸಿ ಸೀರೆ ಎಲ್ಲ ಹೊದಿಸಿತ್ತಲ್ಲ ಶುರುನಲ್ಲೇ, ಅದೆಲ್ಲ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ. ಹಸು ಕರು ಬಂದು ಒಳಗೆ ಬಂದು ಆಮೇಲೆ ನಾವು ಹೋದರೆ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಆಗತ್ತಂತೆ. ಕಾಮಧೇನು ಮನೆಗೆ ಬಂದಿದ್ದ ಥರ ಅರ್ಥ ಥರ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ದೂರನೇ ಇತ್ತು ಹಸು ಕರು ಕರ್ಕೊಂಬರೋದು, ಆದ್ರೂ ದಯವಿಟ್ಟು ಕರ್ಕೊಂಬನ್ನಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಪಾಪ ಕರೆಕ್ಟ್ ಟೈಮ್ಗೆ ಕರ್ಕೊಂಡು ಬಂದರು. ಅದಾದಮೇಲೆ ಪೂಜೆ ಎಲ್ಲ ಆದಮೇಲೆ ಮೊದಲು ಅದಕ್ಕೆ ತಿನ್ನಕ್ಕೆ ಏನಾದರೂ ಕೊಟ್ಟು ಆಮೇಲೆ ಒಳಗೆ ಕರ್ಕೊಂಡು ಹೋಗ್ಬೇಕಂತೆ. ಸೊ ಅದಕ್ಕೆ ಅಕ್ಕಿ, ಬೆಲ್ಲ, ಬಾಳೆಹಣ್ಣು 3 ಹಾಕಿ ಮಿಕ್ಸ್ ಮಾಡಿ ಕೊಟ್ಟಿದ್ರು. ಸೊ ಹಸು ಕರು ಎರಡು ತಿಂತಿದೆ. ಕರು ತಿನ್ನಲ್ಲ, ಸ್ವಲ್ಪ ಕೊಡಿ ಅಂತ ಹೇಳಿದರು. ಬಟ್ ನಾನು ಸಮನ್ವಿ ಇಬ್ಬರು ಕೊಡ್ತಾ ಇದ್ವಿ. ಚೆನ್ನಾಗಿ ತಿಂತದು, ಬಿಡೋಕ್ಕೆ ರೆಡಿ ಇಲ್ಲ ತಟ್ಟೆನ. ಹಸು ಬೇಗ ತಿನ್ಕೊಂಬಿಡ್ತು, ಕರು ತುಂಬ ನಿಧಾನಕ್ಕೆ ತಿಂತಾ ಇದೆ. ಪೂರ್ತಿ ತಿಂದಮೇಲೆ ನಿಧಾನಕ್ಕೆ ಒಳಗೆ ಕರ್ಕೊಂಡು ಬಂದ್ವಿ ಹಸು ಕರು ಎರಡನ್ನು. ಕರು ಇತ್ತಲ್ಲ, ಅದು ತುಂಬ ತುಂಟತನ ಮಾಡ್ತಿತ್ತು, ಒಳಗೆ ಬರ್ತಾ ಇರಲಿಲ್ಲ. ಸೊ ಅಲ್ಲಿ ಬಾಳೆಹಣ್ಣಿನ ಚಿಪ್ ಹಿಡ್ಕೊಂಡು ನಿಂತಿದ್ರು. ಒಂದೊಂದೇ ಬಾಳೆಹಣ್ಣು ತೋರಿಸಿ ಮುಂದೆ ಕರ್ಕೊಂಡು ಬಂದಿದ್ದಾಯಿತು ಅದನ್ನು. ಹಸು ಆರಾಮಾಗಿ ಬಂದ್ಬಿಡ್ತು, ಅದಕ್ಕೇನು ನಾವು ಲಂಚ ಕೊಡಬೇಕಾಗಿರಲಿಲ್ಲ. ಕರುಗೆ ಮಾತ್ರ ಬಾಳೆಹಣ್ಣು ತೋರಿಸಿ ಕರ್ಕೊಂಡ್ಬಂದಿದ್ದಾಯಿತು. ಸೊ ಹಸು ಕರುನ ಒಳಗೆ ಕರ್ಕೊಂಡು ಬಂದು ಮತ್ತೆ ಕರ್ಕೊಂಡು ಹೋದರು. ಸೊ ಹಸು ಜೊತೆ ಒಂದು ಫೋಟೋ ಇರಲಿ ಅಂತ ಹೇಳ್ಬಿಟ್ಟು ಹಸುನ ನೆನೆಸ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡ್ವಿ. ಸೊ ಹಸು ಕರ್ಕೊಂಡು ಬಂದು ಆದಮೇಲೆ ಮುಂದಿನ ಶಾಸ್ತ್ರ ಬಂದು ಗಂಗೆ ಪೂಜೆ ಮಾಡಿ ಅಲ್ಲಿಂದ ಗಂಗೆ ತೊಗೊಂಡೋಗಿ ಹೊಸಲು ತೊಳೆದು ಹೊಸಲು ಪೂಜೆ ಮಾಡಬೇಕು. ಸೊ ನಾವು ನಮ್ಮ ಮನೆ ಎಂಟ್ರೆನ್ಸಲ್ಲೇ ನಲ್ಲಿ ಹಾಕ್ಸ್ಕೊಂಡಿದ್ದೀವಿ. ಸೊ ದಟ್ ಹೊರಗಡೆಯಿಂದ ಎಲ್ಲಾದರೂ ಬಂದರೆ ಡೈರೆಕ್ಟ್ ಕಾಲು ಗಲೀಜಾಗಿದ್ದರೆ ಅಲ್ಲೇ ಕಾಲು ತೊಳ್ಕೊಂಡು ಒಳಗೆ ಬರ್ಬೋದು, ಮನೆಯೆಲ್ಲ ನೀಟಾಗಿರುತ್ತೆ ಅಂತ ಹೇಳಿ ಮನೆ ಮುಂದೆನೇ ನೀರು ಅಂದರೆ ನಲ್ಲಿ ಇಡ್ಸಿದ್ದೀವಿ. ಸೊ ದಟ್ ಮನೆ ಮುಂದೆ ತೊಳೆಯೋದಕ್ಕೂ ಯೂಸ್ ಆಗುತ್ತೆ, ಮತ್ತು ನಾವು ಹೊರಗಡೆಯಿಂದ ಬಂದಾಗ ಕಾಲು ತೊಳ್ಕೊಂಡು ಒಳಗಡೆ ಬರೋದಕ್ಕೂ ಯೂಸ್ ಆಗುತ್ತೆ ಅಂತ ಹೇಳಿ ಅಲ್ಲಿ ಇಡ್ಸ್ಕೊಂಡಿದ್ದೀವಿ. ಸೊ ಅಲ್ಲಿರೋ ನಲ್ಲಿಗೆ ಗಂಗೆ ಪೂಜೆ ಮಾಡ್ತಿದ್ದಾರೆ. ಅಲ್ಲಿ ಆ ನಲ್ಲಿಗೆ ಪೂಜೆ ಮಾಡಿ ಅದಾದಮೇಲೆ ಆ ನಲ್ಲಿನಲ್ಲಿ ನೀರು ಹಿಡ್ಕೊಂಡು ಅದನ್ನು ತೊಗೊಂಡು ಹೋಗ್ಬೇಕು ಹೊಸ್ಲಿನವರೆಗೂ. ಸಮನ್ವಿಗೆ ನಿದ್ದೆ ಸರಿ ಹೋಗಿರಲಿಲ್ಲ ಹಿಂದಿನ ದಿನ. ಆ್ಯಂಡ್ ನಂಗೆ ಗೊತ್ತಿತ್ತು ಅವಳು ಬೆಳಗ್ಗೆ ಬೇಗ ಹೇಳೋದಿಲ್ಲ ಅಂತ ಹೇಳಿ. ಸೊ ಅವಳಿಗೆ ಹಿಂದಿನ ದಿನ ಯಾವ ಬಟ್ಟೆ ಹಾಕಿದ್ದೆ ಅದೇ ಬಟ್ಟೆಲ್ಲೇ ಕರ್ಕೊಂಡೋಗಿ ಮಲಗಿಸ್ಬಿಟ್ಟಿದ್ದೆ. ನೈಟ್ ಡ್ರೆಸ್ ಎಲ್ಲ ಏನೂ ಹಾಕಿರಲಿಲ್ಲ. ಸೊ ದಟ್ ಬೆಳಗ್ಗೆ ಎದ್ದ ತಕ್ಷಣ ಹಾಗೆ ಎತ್ಕೊಂಡು ಬಂದುಬಿಡ್ಬೋದು ಅಂತ. ಅದೇ ಥರನೇ ಆಯಿತು. ಬಂದಾಗ ಒಂದು ಸ್ವಲ್ಪ ಕ್ರ್ಯಾಂಕಿನೇ ಇದ್ಲು, ನನಗೊಂದು ಸ್ವಲ್ಪ ಪೂಜೆ ಎಲ್ಲ ಮಾಡೋಕ್ಕೆ ಬಿಡಲಿಲ್ಲ. ಅದಾದಮೇಲೆ ಅವಳ ಕಸಿನ್ಸ್ ಎಲ್ಲ ಇದ್ರಲ್ಲ, ಅವಳ ಜೊತೆ ಆಟ ಆಡಿಕೊಂಡು ಇದ್ಲು, ಹಂಗೆ ಸರಿ ಹೋಗ್ಬಿಟ್ಲು. ಅದಾದಮೇಲೆ ಈಗ ಹೊಸಲು ಪೂಜೆ ಮಾಡೋಕ್ಕೆ ಕೂತಿದ್ದೀವಿ. ಸೊ ಅವಳು ಜೊತೆಲಿ ಕೂತ್ಕೊಂಡು ಎಲ್ಲ ಮಾಡ್ತಿದ್ದಾಳೆ. ಸೊ ಶಿ ಈಸ್ ಫೈನ್ ಇವಾಗ. ಆ್ಯಕ್ಚುಲಿ ಮಗು ಮೂಡ್ ಚೆನ್ನಾಗಿದ್ರೆ ನಾವು ಎಲ್ಲ ನೆಮ್ಮದಿಯಾಗಿ ಮಾಡ್ಬೋದು. ಇಲ್ಲ ಅವಳು ಅಳಕ್ಕೆ ಶುರು ಮಾಡಿಬಿಟ್ರೆ, ಕ್ರ್ಯಾಂಕಿ ಆಗಿಬಿಟ್ರೆ ಒಂಥರ ಮನ್ಸಿಗೆ ನೆಮ್ಮದಿನೇ ಇರಲ್ಲ, ಏನು ಮಾಡೋದಕ್ಕೂ ಬರೀ ಅವಳ ಕಡೆನೇ ಗಮನ ಹೋಗ್ತಾ ಇರುತ್ತೆ. ಸೊ ಎನಿವೇಸ್ ಈಗ ಹೊಸಲು ಪೂಜೆ ಶುರುವಾಗಿದೆ. ಹೊಸಲಿಗೆಲ್ಲ ಅರಿಶಿನ ಹಚ್ಚಿ ಅರಿಶಿನ ಕುಂಕುಮ ಅದೆಲ್ಲ ಇಟ್ಟು ಹೂವೆಲ್ಲ ಇಟ್ಟು ಪೂಜೆ ಮಾಡ್ತಿದ್ದೀವಿ. ಜೊತೆಗೆ ತುಳಸಿ ಗಿಡನೂ ತರಕ್ಕೆ ಹೇಳಿದರು ನಮಗೆ. ಸೊ ತುಳಸಿ ಗಿಡನೂ ಇಟ್ಟು ಅಲ್ಲಿ ಪೂಜೆ ಮಾಡ್ತಾಯಿದ್ದೀವಿ.
ಆ್ಯಕ್ಚುಲಿ ನಾವು ಬೆಳಗ್ಗೆ ಮನೆಯಿಂದ ಇಲ್ಲಿ ಬರೋ ಅಷ್ಟೊತ್ತಿಗೆ ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಎಲ್ಲ ಎದ್ದು ಬೇಗ ಅಲ್ಲೆಲ್ಲ ಗುಡಿಸಿ ಎಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿಟ್ಟಿದ್ರು. ಸೊ ಎವ್ರಿಥಿಂಗ್ ವಾಸ್ ರೆಡಿ. ನಾವು ಬರೋದಕ್ಕೋಸ್ಕರನೇ ಕಾಯ್ತಾಯಿದ್ರು. ಸೊ ಇಲ್ಲಿ ಹೊಸಲು ಪೂಜೆ ಮಾಡಿಸ್ಬೇಕಾದ್ರೆ ಮೇಯ್ನಾಗಿ ಒಂದು ಕಾಯಿನ್ ಹೊಡಿಸ್ತಾರಲ್ಲಿ ಹೊಸಲಿನ ಮಧ್ಯಕ್ಕೆ. ಸೊ ಆ ಕಾಯಿನ್ ಎಲ್ಲ ಹೊಡಿಸಿ ಹೂವೆಲ್ಲ ಇಟ್ಟು ಪೂಜೆ ಮಾಡಿ ಅದೆಲ್ಲ ಆದಮೇಲೆ ಸೇರಲ್ಲಿ ಅಕ್ಕಿ ಇಟ್ಟು ಒದ್ದು ಒಳಗೆ ಹೋಗೋದು ಅಂತ. ಆ್ಯಕ್ಚುಲಿ ನಾನು ಈ ಗೃಹ ಪ್ರವೇಶ ದಿನ ಸೇರೊದ್ದು ಒಳಗೆ ಹೋಗೋದಕ್ಕೆ ತುಂಬ ಕಾತರತೆಯಿಂದ ಕಾಯ್ತಾ ಇದ್ದೆ. ಬಿಕಾಸ್ ನನ್ನ ಮದುವೆ ಆದಾಗೂ ನನಗೆ ಅಷ್ಟು ಜ್ಞಾಪಕ ಇಲ್ಲ. ಜ್ಞಾಪಕ ಅಂದರೆ ನನಗೆ ಯಾವುದು ಮೆಮೊರೀಸ್ ಅಂತ ಯಾವುದು ಫೋಟೋಸ್ ಎಲ್ಲ ಏನೂ ಇಟ್ಟಿಲ್ಲ. ನನ್ನ ಮದುವೆ ಆದಾಗ ಸೇರಲ್ಲಿ ಭತ್ತ ತುಂಬಿಸಿ ಒಳಗೆ ಹೋಗಿದ್ರು. ಬಟ್ ಯಾರೂ ಫೋಟೋ ಆಗಲಿ ವಿಡಿಯೋ ಆಗಲಿ ಏನೂ ಮಾಡಿರಲಿಲ್ಲ. ಸೊ ಈ ಸಲ ಕರೆಕ್ಟಾಗಿ ಅದನ್ನು ಕ್ಯಾಪ್ಚರ್ ಮಾಡಬೇಕು. ಅದೇನು ಗೊತ್ತಾ, ಯಾವಾಗಲೂ ಫೋಟೋ ವಿಡಿಯೋ ಅಂತ ಅಲ್ಲ, ಅದು ಒಂದ್ಸಲಿ ನೀವು ಆ ಫೋಟೋನ ವಿಡಿಯೋನ ನೋಡಿದಾಗ ಒಂಥರ ಆ ಮೆಮೊರೀಸ್ ಹಾಗೆ ಕಣ್ಮುಂದೆ ಬರುತ್ತೆ. ಎಷ್ಟು ಚೆನ್ನಾಗಿ ಅನಿಸುತ್ತೆ. ಸೊ ನನಗೆ ತುಂಬ ಫೇವ್ರೆಟ್ ಪಾರ್ಟ್ ಇದು. ವಿದ್ಯಾಬಲಂ ದೈವಬಲಂತರೆ ಲಕ್ಷ್ಮೀ ಪದೇಂಗ್ರಿಯುಗಂ ಸ್ಮರಾಮಿ ಸುಮೂರ್ತೆ ಸಾವಧಾನ ಸುಲಗ್ನ ಸಾವಧಾನ ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ ಮೃಗವರಸ್ಕಂದ ಸ್ಥಿರಾಂ ಭೀಷಣಾಂ ಕನ್ಯಾ ವಿಕ್ರಮಾಲಕೇತ್ರಂ ಭಜೆ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತಮೋದಯಾತ್ ಸಮೂರ್ತ ಸಾವಧಾನ. ಸೊ ಫೈನಲಿ ಗೃಹ ಪ್ರವೇಶ ಆಯಿತು. ಎಲ್ಲರೂ ಮೊದಲು ಬಲ್ಗಾಲಿಟ್ಟು ಒಳಗೆ ಹೋಗು, ಬಲ್ಗಾಲಲ್ಲಿ ಒದಿ, ಹಿಂಗೆ ಒದ್ಮೇಲೆ ಹಿಂದೆ ಕಾಲು ತೆಕ್ಕೋಬೇಡ, ಡೈರೆಕ್ಟಾಗಿ ಒದ್ದ ತಕ್ಷಣ ಒಳಗೆ ಹೋಗು ಅಂತ ತುಂಬ ಸಲ ಹೇಳಿ ಅದೊಂಥರ ಭಯ ಥರ ಆಗೋಗಿತ್ತು. ನಾನೇನೋ ಹಂಗೆ ಅಂದ್ಕೊಂಡು ಕರೆಕ್ಟಾಗಿ ಬಂದುಬಿಟ್ಟೆ. ಸಮನ್ವಿಗೂ ಬಲ್ಗಾಲ್ ಇಟ್ಕೊಂಡು ಹೋಗು ಅಂತ ಎಲ್ಲರೂ ಹೇಳಿಬಿಟ್ರು. ಅದು ಪಾಪ ಇನ್ನೂ ನಿದ್ದೆ ಮೂಡಲಿತ್ತು. ಸೊ ಅವಳಿಗೆ ಅಳು ಬಂದುಬಿಡ್ತು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಹತ್ಕೊಂಡು ಒಳಗೆ ಬಂದುಬಿಟ್ಲು. ಸೊ ಅದರ್ವೈಸ್ ಗೃಹ ಪ್ರವೇಶ ಆಯಿತು, ತುಂಬಾ ಚೆನ್ನಾಗಾಯಿತು. ಸೊ ನೆಕ್ಸ್ಟ್ ಈಗ ಮೋಸ್ಟ್ ಇಂಪಾರ್ಟೆಂಟ್ ಹಾಲು ಉಕ್ಸೋ ಶಾಸ್ತ್ರ. ಸೊ ಸ್ಟವ್ಗೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿದರು, ಹೂವಿನ ಹಾರ ಎಲ್ಲ ಹಾಕಿ. ಸೊ ಈಗ ಹಾಲು ಕಾಯಿಸೋ ಪಾತ್ರೆಗೆ ಸುಣ್ಣ ಎಲ್ಲ ಬಳಿದು ರೆಡಿ ಇಟ್ಟಿದ್ರು. ಸೊ ಅದಕ್ಕೆ ಪೂಜೆ ಮಾಡಿ, ಫಸ್ಟು ಗ್ಯಾಸ್ ಸ್ಟವ್ಗೆ ಪೂಜೆ ಮಾಡಿ ಅದಾದಮೇಲೆ ಹಾಲೆಲ್ಲ ಹಾಕಿ ಕಾಯ್ತಾ ಇದ್ದೀವಿ ಹಾಲು ಉಕ್ಸೋದಕ್ಕೆ. ಆ್ಯಕ್ಚುಲಿ ನನಗೆ ಸೌದೆ ಒಲೆ ರೆಡಿ ಮಾಡ್ತಾರಲ್ಲ ಆ ಥರ ಮಾಡಿ ಹಾಲು ಉಕ್ಕಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಸೊ ನಾವು ಡೆಕೋರೇಷನ್ ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಬಟ್ ಅವ್ರೇನು ಅದಕ್ಕೆ ರೆಸ್ಪಾಂಡ್ ಮಾಡಲಿಲ್ಲ ಕರೆಕ್ಟಾಗಿ. ಆಗತ್ತೆ ಅಂತಲೂ ಹೇಳಿಲ್ಲ, ಆಗಲ್ಲ ಅಂತಲೂ ಹೇಳಿಲ್ಲ ಲಾಸ್ಟ್ ಮೊಮೆಂಟ್ವರೆಗೂ. ಸೊ ಎನಿವೇಸ್ ಹೊಸ ಸ್ಟವ್ ತೊಗೊಂಡಿದ್ವಲ್ಲ, ಸರಿ ಪರವಾಗಿಲ್ಲ ಅದರಲ್ಲೇ ಹಾಲು ಉಕ್ಸೋಣ, ಅದಕ್ಕೋಸ್ಕರ ಅಂತಲೇ ತೊಗೊಂಡಿದ್ದೀವಿ ಅಂತ ಹೇಳಿ. ಸೊ ಫೈನಲಿ ಸ್ಟವ್ ಮೇಲೆ ಇಟ್ಟು ಹಾಲು ಉಕ್ಸೋದಕ್ಕೆ ಹಾಲೆಲ್ಲ ಉಕ್ಕಿದಾದ್ಮೇಲೆ ಅದು ನೋಡೋದಕ್ಕೆ, ನಾನೇ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನೋಡೋದಕ್ಕೆ ನನಗೆ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ಸೊ ಹಾಲು ಉಕ್ಸಿದ್ದೆಲ್ಲ ಆಯಿತು, ಚೆನ್ನಾಗಿ ಉಕ್ಕಿ ಬಂತು. ಸೊ ಅದೇ ಥರನೇ ನಮ್ಮ ಮನೇಲಿ ಎಲ್ಲದೂ ಉಕ್ಕಿ ಬರಲಿ, ಉಕ್ಕಿ ಹರಿಲಿ ಅಂತಲೇ ನಾನು ಬೇಡ್ಕೊಳ್ತೀನಿ. ಸೊ ಅದೆಲ್ಲ ಆದಮೇಲೆ ನಮ್ಮಮ್ಮ ಅವರು ಹಿಂದಿನ ದಿನ ಕೊಡಬೇಕಾಗಿತ್ತು. ಆ್ಯಕ್ಚುಲಿ ನಮಗೆ ಸೀರೆ ಅದು ಏನೇನು ಉಡುಗೊರೆಗಳು ತಂದಿದ್ರಲ್ಲ ಅದನ್ನೆಲ್ಲ ಹಿಂದಿನ ದಿನವೇ ಕೊಡಬೇಕಾಗಿತ್ತು. ಬಟ್ ಆಗಲಿಲ್ಲ. ಅದಕ್ಕೆ ಈಗ ಹಾಲೆಲ್ಲ ಉಕ್ಸಿದ್ಮೇಲೆ ಸತ್ಯನಾರಾಯಣ ಪೂಜೆ ನಡೆಯುತ್ತಲ್ಲ, ಸರಿ ಯಾವಾಗಲಾದರೂ ಉಟ್ಕೊಳ್ಳಿ ಅಂತ ಹೇಳಿ ನನಗೆ ಸಂತೋಷಿಗೆಲ್ಲ ಸೀರೆ ಒಡವೆ ಏನೇನು ತೊಗೊಂಡು ಬಂದಿದ್ರಲ್ಲ ಅದೆಲ್ಲ ಇವಾಗ ಕೊಡ್ತಾ ಇದ್ದಾರೆ. ಸೊ ಇನ್ನೂ ಸುಮಾರು ವಿಷಯಗಳು ನಡೀತು ಇವತ್ತು. ಗೃಹ ಪ್ರವೇಶ ಇನ್ನೂ ಬಾಕಿ ಇದೆ, ಇನ್ನೂ ಸತ್ಯನಾರಾಯಣ ಪೂಜೆ ಎಲ್ಲ ಇದೆ. ಸೊ ವಿಡಿಯೋ ಇನ್ನೂ ಮಾಡ್ತಾ ಹೋದರೆ ತುಂಬ ಲೆಂತಿ ಆಗೋಗುತ್ತೆ. ಸೊ ಈ ವಿಡಿಯೋ ಇನ್ನೂ ಮುಂದುವರಿಸ್ತೀನಿ, ಆದರೆ ಇವತ್ತಲ್ಲ ನೆಕ್ಸ್ಟ್ ವಿಡಿಯೋನಲ್ಲಿ. ಸೊ ಕಾಯ್ತಾ ಇರಿ, ನನ್ನ ನೆಕ್ಸ್ಟ್ ವಿಡಿಯೋಗೆ ಗೃಹ ಪ್ರವೇಶದ ಪಾರ್ಟ್ 2 ಬರುತ್ತೆ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.